ರಾಜ್ಕುಮಾರ್ ಅವರು ಬಂಗಾರದ ಮನುಷ್ಯ ಫಿಲಮ್ ಮಾಡಿದಾಗ ಭಾಳ ಜನ ಫಾಲೋ ಮಾಡಿದ್ರಂಥವ್ರನ್ನ. ನಾವು ಕೃಷಿಗೆ ಹೋಗೋಣ, ಅದು ಮಾಡೆಲ್ಲು. ಕಾಲ ಬದಲಾಗಿದೆ, ಈಗಲೂ ಮಾಡೆಲ್ ಇದೆ. ರೇಣುಕಾಸ್ವಾಮಿ ಮಾಡೆಲ್ಲು. ಯಾವ್ಯಾವ ಪ್ರಭೂತಿಗಳು ಅದರಲ್ಲಿ ಪಾಲುದಾರಿಕೆ ಇತ್ತು, ಪ್ರೂವ್ ಆಗಬೇಕು, ಕೋರ್ಟಲ್ಲೇನೋ ಆಗಬೇಕು, ಪ್ರಶ್ನೆ ಬೇರೆ. ನೋಡ್ಕೊಳ್ಳಿ ಸಮಾಜದ ಮೇಲೆ ಎಂಥ ಪರಿಣಾಮಗಳನ್ನು ಬೀರ್ತೀರಿ ಅನ್ನಕ್ಕೆ. ಮೆಸೇಜ್ ಕೊಟ್ಟರು. ಬೆಂಗಳೂರು ಹೊರವಲಯ ಸೋಲದೇವನಹಳ್ಳಿಯಲ್ಲಿ ರೇಣುಕಾಸ್ವಾಮಿ ಕೊಲೆ ಥರಾನೇ ಬೆಚ್ಚ ಬೀಳಿಸೋ ಥರ ಒಂದು ಹಲ್ಲೆ ನಡೆದಿದೆ. ಪುಣ್ಯಕ್ಕೆ ಅವನು ಬಚಾವಾದ. ಅವಳು ಮಾಜಿ ಪ್ರೇಯಸಿ ಅಂತೆ. ಇವನು ಅಶ್ಲೀಲ ಮೆಸೇಜ್. ಕೋತಿ ಮುಂಡೆ ಅದಂತಂದು ಇವನು ಯಾಕಪ್ಪ ಮಾಡಬೇಕು? ಅವನು ಮಾಡ್ದಂಗೆ ಮೆಸೇಜ್ ಅವನು ಇಂಟರ್ನ್ಯಾಷನಲ್ ಫಿಗರ್ ಅವ್ನು ಮಾಡಿದ್ನಲ್ಲ, ಆ ಥರ ಮಾಡ್ದಂಗೆ ಯಾಕಪ್ಪ ಮಾಡ್ಬೇಕಿತ್ತು ಅವನುವೇ? ಇವನು ಅದೇ ಮಾಡಿದ್ನಂತೆ. ಅದಕ್ಕೆ ಅವಳು ಹೋಗಿ ಯಾರಿಗೋ ಹೇಳಿದ್ರಂತೆ. ಅವರೊಂದು ಅಷ್ಟು ಹುಡುಗರು ಬಂದ್ರಂತೆ. ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡೋಗಿ ಅಮಾನುಷವಾಗಿ ಬಾರಿಸಿದ್ರು ಬಟ್ಟೆ ಬಿಚ್ಚಿ. ಕಾಲೇಜ್ ಟೈಮಲ್ಲೇನೋ ಲವ್ ಇತ್ತಂತೆ. ಆಮೇಲೆ ಅದೇನೋ ಬ್ರೇಕ್ ಆಯ್ತಂತೆ. ಇಟ್ಸ್ ಆಲ್ ರೈಟ್. ಲವ್ ಆಗಬಾರ್ದು ಅಂತಾನೂ ಇಲ್ಲ, ಬ್ರೇಕ್ ಆಗಬಾರ್ದು ಅಂತಾನೂ ಇಲ್ಲಪ್ಪ. ಬಿಟ್ಟ ಮೇಲೆ ದೂರ ಹೋಗ್ಬೇಕಾನೆ ಒಬ್ರಿಗೊಬ್ರು. ಸರಿ, ಆಮೇಲೆ ಮಾತುಕತೆ ಮೂಲಕ ಬಗೆಹರಿಸ್ಕೊಳ್ಳೋಣ ಬಾ ಅಂತ ಕರೆಸಿ ಅವನನ್ನು ಕೊಡಿಸಿದ್ದಾರೆ ಏಟನ್ನು ಚೆನ್ನಾಗಿ. ಮನಸ್ಸೋ ಇಚ್ಛೆ ಮರ್ಮಾಂಗಕ್ಕೆಲ್ಲ ಒದ್ದು. ಚಿತ್ರದುರ್ಗದ ರೇಣುಕಾಸ್ವಾಮಿ ಹೆಸರು ಕೇಳಿದೀಯಾ? ನಾನೇ A1, ನಾನೇ A2 ಅಂತ ಅವನೇ ಫಿಕ್ಸ್ ಮಾಡ್ಕೊಂಡಿದ್ದಾರಂತೆ. ಪೊಲೀಸರು ಕೆಲಸನೇ ಇಲ್ಲ. ಪೊಲೀಸರ ಕೆಲಸ ಇದೆ. ಈಗ ಓಡಾಡಕ್ಕಾಗ್ದಂಗೆ ಮಂಡಿ ಚಿಪ್ಪನ್ನು ಮುರಿದಾಕ್ಬೇಕು. ಕುಂಟ್ಕಂಡು ಕುಂಟದ ಥರ 4 ಜನ ಓಡಾಡ್ತಿದ್ರೆ ಕಾಲೇಜ್ಗಳಲ್ಲಿ ಎಲ್ಲ ದಾರಿಗೆ ಬರ್ತಾರೆ. ಹೊಟ್ಟೋಗಿದೆ ಭಯ. ಯಾವನಿಗೂ ಯಾವ ಭಯನೂ ಇಲ್ಲ ಇವಾಗ ಕಾನೂನಲ್ಲಿ. ಇವಾಗಲೇ ಅಂತಾನೆ. ಅದಕ್ಕೆ ನಿಮ್ಗೆ ಹಂಗೆ ಇನ್ಸಿಡೆಂಟ್ಗಳು ಬರ್ತಾ ಇರೋದೆಲ್ಲ. ಏನು ಮಾಡಿದ್ರು ಏನಾಗುತ್ತೆ? ಹಬ್ಬ ಒಳಗಡೆ ಹೋಗ್ತೀನ, ಎಷ್ಟು ದಿನ ಬೆಲ್ ತಗೊಂಬತ್ತೀನಿ, ಬಂದಮೇಲೆ ನೋಡ್ಕೊತೀನಿ. ಈ ಕೊಬ್ಬಿಗೆ ಇಳಿದಾಗಿದೆ ಎಲ್ಲ. ಅದಕ್ಕೆ ಹಿಂಗೆ ಆಗ್ತಿರೋದು ಇದು. ಆಮೇಲೆ ಅವನೇನೋ ಬಂದು ದೂರು ಕೊಟ್ಟನಂತೆ ಪೊಲೀಸ್ನವ್ರಿಗೆ. ಇವ್ರನ್ನೆಲ್ಲ ಅರೆಸ್ಟ್ ಮಾಡಿದಾರಂತೆ ಪೊಲೀಸರು. ಎಕ್ಸಾಮ್ ಹಿನ್ನೆಲೆ ಇವ್ರಿಗೆಲ್ಲ ಜಾಮೀನು ಕೊಟ್ಟಿದೆ ಕೋರ್ಟು. ರೈಟ್, ಕೋರ್ಟು ಎಕ್ಸಾಮ್ ಮಾನವೀಯತೆ ಮೇಲೆ ಕೊಟ್ಟಿದ್ದಾರೆ. ಬಟ್ ನಾನು ಒಂದೇ ಒಂದು ಪ್ರಶ್ನೆ ನಾನಾಗಿದ್ದರೆ ಕೇಳ್ತಿದ್ದೆ ಕೋರ್ಟಲ್ಲಿ ಇದನ್ನು. ಸ್ವಾಮಿ, ಹೊಡೆಯೋಕ್ಕೆ ಇದನ್ನು ಪುರ್ಸೊತ್ತಾಗಿ ಪ್ಲ್ಯಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡೋಕ್ಕೆ ಈ ಕೋತಿಗಳಿಗೆ ಎಕ್ಸಾಮ್ ಪಿಯರ್ ಇರಲಿಲ್ಲ. ಓದಬೇಕು, ಬರೀಬೇಕು, ನಾಳೆ ಎಕ್ಸಾಮ್ ಇದೆ ಅನ್ನೋದು ಇರಲಿಲ್ಲ. ಒದ್ದು ಒಳಗೋದ್ಮೇಲೆ ಎಕ್ಸಾಮ್ ಬಂದ್ಬಿಡ್ತಾ? ಎಷ್ಟು ಈಸಿಯಾಗಿ ಇವ್ರಿಗೆ ಪಡ್ಕೊಳ್ತಾರೆ. ಏನು ಕತೆ ಇಲ್ಲ. ಕಾಕಳಿ ಯಾವ ಲೆವೆಲಿಗೆ ಬಂದಿದೆ ಎಲ್ಲ. ಎಕ್ಸಾಮ್ ಮುಗಿದ ಮೇಲಾದರೂ ಸರಿ ತಗೊಂಡು ಬುರ್ರೆ ಹೊಡೆದಾಕ್ಬೇಕು ಒಬ್ಬೊಬ್ಬನಿಗೂ. ಕಾಚಡಗಳಂಥದ್ದು ಏನು ದೊಡ್ಡ ಹೀರೋಗಳು. ಅವನು ಯಾವನು ಮಾಡಿದ್ನಂತೆ, ಇವು ಯಾವ ಮಾಡತ್ವಂತೆ. ಅವನ ಹತ್ರ ದುಡ್ಡಿದೆ, ನಾಳೆ ಮ್ಯಾನೇಜ್ ಮಾಡ್ತಾರೆ ಜೀವನಾನ, ಅಥವಾ ದುಡಿತಾರೆ ಇನ್ನಷ್ಟನ್ನು. ಹುಡುಗನ ಪ್ರಾಣ ಹೋಗಿದ್ದಿದ್ರೆ ನಿನ್ನ ಕತೆ ನೋಡ್ಕೊ. ಅಯೋಗ್ಯನ ತೊಗೊಂಬಂದು ನಿಮ್ಮ ಅಪ್ಪ ಅಮ್ಮ ಪಾಪ ಅದು ಏನು ಕಷ್ಟಪಟ್ಟು ನಿನಗೆ ಆ ಚಂದದ ಬಟ್ಟೆ ಶೂ ಎಲ್ಲ ಕೊಟ್ಟಿದ್ದು. ಓಹೋ, ಪೋಸ್ ನೋಡು ನಿಂತ್ಕೊಂಡು ಇವನದ್ದು ಬಡದ್ರೆ ಹಂಗೆ ಹಲ್ಲೆಲ್ಲ ಉದುರೋಗ್ಬಿಡ್ಬೇಕು. ಅಲ್ಲಲ್ಲೇ ಆಗ ದಾರಿಗೆ ಬರ್ತಾರೆ. ಎಸ್, ಮಹಿಳೆಗೆ ಕಿರುಕುಳ ನೀಡಿದ ವ್ಯಕ್ತಿಯನ್ನ ಕಿಡ್ನಾಪ್ ಮಾಡಿ ಸ್ಮಶಾನದಲ್ಲಿ ಭೀಕರವಾಗಿ ಹತ್ಯೆ ಮಾಡಿರುವಂತಹ ಘಟನೆ ಕಲಬುರಗಿಯಲ್ಲಿ ನಡೆದಿದೆ. ರಾಘವೇಂದ್ರ ನಾಯಕ್ ಕೊಲೆಯಾದ ರಾಘವೇಂದ್ರ ಅಶ್ವಿನಿ ಎಂಬ ಮಹಿಳೆಗೆ ಕಿರುಕುಳ ಕೊಡ್ತಾ ಇದ್ದಂತೆ. ಆಕೆ ಹೋಗಿ ಗುರುರಾಜ್ ಮತ್ತು ಲಕ್ಷ್ಮೀಕಾಂತ್ ಅನ್ನೋರು ತಿಳಿಸಿದ್ದಾರೆ. ಹೀಗಾಗಿ ಮಾರ್ಚ್ 12ನೇ ತಾರೀಕು ಕಲಬುರಗಿ ನಗರದಿಂದ ಕಿಡ್ನಾಪ್ ಮಾಡ್ಕೊಂಡ್ಬಂದು ಸ್ಮಶಾನಕ್ಕೆ ಕರ್ಕೊಂಡು ಹೋಗಿ ಮರ್ಮಾಂಗಕ್ಕೆ ಒದ್ದು ಕೊಲೆ ಮಾಡಿದ್ದಾರೆ. ಬಳಿಕ ಹಂತಕರು ಮೃತದೇಹವನ್ನು ಕಾರಿನಲ್ಲಿ ಸಾಗಿಸಿ ರಾಯಚೂರಿನ ಶಕ್ತಿನಗರದ ನದಿಗೆ ಬಿಸಾಕಿದ್ದಾರೆ. ಸ್ಟೇಷನ್ ಬಜಾರ್ ಠಾಣೆಯಲ್ಲಿ ಪ್ರಕರಣ ದಾಖಲಾಯಿತು. ಸದ್ಯ ಪ್ರಕರಣ ಸಂಬಂಧ 3 ಅರೆಸ್ಟ್ ಮಾಡಿದ್ದಾರೆ. ಆಯ್ತರಪ್ಪ, ನೀವೇ ಶೆಟ್ಲ್ ಮಾಡ್ಕೊಂಬಿಡಿಯಲ್ಲ. ಬೆಂಗಳೂರಿನಲ್ಲಿ ಅದೇ ಜಾತಿ ಸಮೀಕ್ಷೆ, ಎಡವಟ್ಟು, ವಾಹನ, ಸ್ಕೂಟರು, ಬೇಕರಿ, ತಳ್ಳಗಾಡಿ ಅಲ್ರಪ್ಪ. ಅಲ್ಲೆಲ್ಲ ನೋಡ್ತಿದ್ದೆ. ಅದೇನೋ ಒಂದು ಅಂಟಿಸಿದ್ರೆ 5 ರೂಪಾಯಿ ಕೊಡ್ತಾರಂತಲ್ಲ. ಅದಕ್ಕೆ ಒಂದೇ ಮನೆಗೆ 4 ಸ್ಟಿಕ್ಕರ್ 40 ಹಾಕಿದ್ರಾಯ್ತು. ಏನೀಗ ಅಂತ ನಾ ಕೇಳೋದು. ಆಗ್ಬೇಕಾಗಿರೋದೇ ಅಂಟಿಸಿದ್ರೆ ಆಯ್ತು ಅಷ್ಟೇ ತಾನೇ. ಅಷ್ಟೇ, ಆಗೋದೇನಿಲ್ಲ. ಯಾರನ್ನು ಕೇಳೋದು ಇಲ್ಲ, ಮಾಹಿತಿ ಪಡೆಯೋದು ಇಲ್ಲ, ಬೇಕಾಗಿಲ್ಲ. ಅಂಟಿಸಿದ್ರೆ ಆಯ್ತು ಅಷ್ಟೇ. ಯಾರು ನಮ್ಮನ್ನು ಕೇಳಿಲ್ಲ ಅಂತ ಜನ, ನಮಗೂ ಗೊತ್ತು. ಸಿ ಎಮ್ ಹೇಳ್ಬಿಟ್ಟಿದ್ದಾರೆ, ಹಂಗೆಲ್ಲ ನೀವು ಮಾತಾಡ್ಬಾರ್ದಪ್ಪ ಜನ. QR ಕೋಡ್ ಇದೆಯಲ್ಲ, QR ಕೋಡ್ ಇಲ್ವಾ? ಅದು ವರ್ಕ್ ಆಗ್ತಿಲ್ವಾ? ಅದು ಎಲ್ಲಿದೆ ಹುಡುಕೊಂಡು ಹೋಗಬೇಕು. 2 ದಿನ ರಜಾ ಹಾಕ್ಬೇಕು ನೀವು. ಹೌದಾ ಸರ್? ಆಮೇಲೆ ಬಸ್ ಸಿಕ್ಕಲಿಲ್ಲ ಅಂತಂದ್ರೆ ನೀವು ಉಬರ್ ಮಾಡ್ಕೊಂಡು ಹೋಗಬೇಕು. ಅದಕ್ಕೊಂದು ಆಪ್ಷನ್. ಹೌದೌದು, ನೀವು ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಜವಾಬ್ದಾರಿ, ಪ್ರಜಾಪ್ರಭುತ್ವ, ಇದಕ್ಕೆಲ್ಲ ಬರುತ್ತೆ. ಹಾಂ, ಅದೆಲ್ಲ ಇದೆಯಲ್ಲ ಸರ್. ನಿಮ್ಮದು ಅಂದರೆ ನಮಗೆ ಜವಾಬ್ದಾರಿ. ಅವೆಲ್ಲ ಪ್ರಜಾಪ್ರಭುತ್ವ ನಮ್ಗೆ ಅವೆಲ್ಲ ಇಲ್ಲ. ನಮಗೆಲ್ಲ ಬೇರೆ ಬೇರೆ ಇದೆ, ಬೇರೆ ಬೇರೆ ಕೆಲಸ ಇದೆ.
ಅದಂತೂ ಲಜ್ಗೆಟ್ಟ ಸಮೀಕ್ಷೆ ಅದು. ಅಂದರೆ ಸಮೀಕ್ಷೆಗೆ ಬೈತಿಲ್ಲ ನಾನು, ನಡೆಸ್ತಾ ಮಾಡ್ತಿರೋ ಇರೋ ರೀತಿ. ರೀತಿಗೆ. ಹಾಂ, ಹೌದು. ಈಗ 50% ಆಗಿದೆ ಅಂದರೆ ನೀವು 1000% ಮಾಡಿದ್ರು ಯಾವನಿಗೆ ಬೇಕದು, ಬಿಸಾಕ್ರಿ ಅದನ್ನು ತಿಪ್ಪೆಗೆ ಅದನ್ನು. ಎಸ್, ಕೊಪ್ಪಳದ ಅಂಜನಾದ್ರಿಯಲ್ಲಿ ಮತ್ತೆ ಪೂಜೆ ವಿವಾದ ಶುರುವಾಯಿತು. ಮೊದಲ ಬಾರಿಗೆ ಅಂಜನಾದ್ರಿ ದೇವಸ್ಥಾನಕ್ಕೆ ಬಂದಂತಹ ಜಿಲ್ಲಾಧಿಕಾರಿ ಸುರೇಶ್ ಇಟ್ನಾಳ ಹೊರಗಿನಿಂದ ಅರ್ಚಕರನ್ನ ಕರ್ಕೊಂಡ್ಬಂದು ಪೂಜೆ ಮಾಡಿಸಿದ್ದಾರೆ. ಅಲ್ಲಿ ಸೌಜನ್ಯಕ್ಕಾದರೂ ಕೂಡ ಪ್ರಧಾನ ಅರ್ಚಕರನ್ನ ಮಾತನೇ ಆಡಿಸಿಲ್ಲ. ಪೂಜಾ ಕಾರ್ಯಗಳ ಚಿತ್ರೀಕರಣ ಮಾಡ್ತಾ ಇದ್ದಂತಹ ಪ್ರಧಾನ ಅರ್ಚಕರ ಮೇಲೆ ಅಲ್ಲಿನ ಅಧಿಕಾರಿ ಪ್ರಕಾಶ್ ರಾವ್ ಅನ್ನೋರು ಕಿಡಿಕಾರಿದ್ರು, ತಡೆ ಮಾಡೋದಕ್ಕೆ ಮುಂದಾದ್ರು. ಇಷ್ಟೆಲ್ಲ ಆದರೂ ಕೂಡ DC ನೋಡ್ಕೊಂಡಿದ್ರು, ಪೂಜೆ ಮುಗಿಸ್ಕೊಂಡ್ರು, ಹೊರಟರು. ಸಾರ್ವಜನಿಕವಾಗೂ ಕೂಡ ಅಸಮಾಧಾನ ಎದ್ದಿದೆ. ಭಕ್ತರಿಗೆ ಮಂಗಳಾರತಿ ನಿಷೇಧಿಸಿ ಜಿಲ್ಲಾಡಳಿತ ಅಧಿಕಾರಿಗಳಿಗೆ ಮಾತ್ರ ಮಂಗಳಾರತಿ ವಿಶೇಷ ಅರ್ಚನೆಗೆ ಸೌಲಭ್ಯವನ್ನು ಕೊಟ್ಟಿದೆ. ಇದು ಸರ್ವಾಧಿಕಾರಿ ಧೋರಣೆ ಅಂತ ಭಕ್ತರು ಆಕ್ರೋಶ ಹೊರಹಾಕಿದ್ದಾರೆ. ಸುಪ್ರೀಂ ಕೋರ್ಟ್ ವಿದ್ಯಾದಾಸ್ ಬಾಬಾ ಅವರಿಗೆ ಪೂಜೆಗೆ ಹಕ್ಕಿದೆ ಅಂತ ಹೇಳಿದೆ, ಆದರೂ ಇದನ್ನು ಉಲ್ಲಂಘನೆ ಮಾಡಿದ್ದಾರೆ. ಆಲ್ ರೈಟ್, ಅವ್ರಿಗೆ ಹಕ್ಕಿದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದ ಮೇಲೆ ಅದನ್ನು ವೈಲೇಟ್ ಮಾಡ್ತಾ ಇರೋಂತಹ DC ನಾನು ಅದಕ್ಕಿಂತ ಸುಪ್ರೀಂ ಕೋರ್ಟ್ಗಿಂತ ದೊಡ್ಡವರು ಅನ್ನೋದಾದರೆ ಸುಪ್ರೀಂ ಕೋರ್ಟ್ಗೆ ಅದನ್ನು ಹೇಳಬೇಕು. ಸರಿ, DC ಹೇಳ್ತಿದ್ದಾರೆ, ನೀವು ಯಾವ 3 ಜಡ್ಜ್ಗಳು ಇಂಥ ಭಾಳ ನೋಡಿದ್ದೀನಿ ಅಂತ ಹೇಳ್ತಿದ್ದಾರೆ ಸರ್ ಅಂತ ಹೇಳ್ಬಿಡಿ, ಒಂದು ಅಪ್ಲಿಕೇಶನ್ ಹಾಕಿ. ಅದಕ್ಕೆ ಈಗ ಅವರು ಹಿಂದೆ ಒಬ್ಬರು IAS ಆಫೀಸರ್ನ ಸುಪ್ರೀಂ ಕೋರ್ಟ್ನವರು ಜೈಲಿಗೆ ಕಳಿಸಿದ್ರು, ಒಬ್ಬರನ್ನ. ಇವ್ರನ್ನೂ ಕಳಿಸ್ಲಿ, ಅದು ಆ ವೈಲೇಷನ್ ಆಗಿದ್ದರೆ, ಪರ್ಸ್ನಲ್ ಕರ್ಕೊಂಡು ಹೋಗಿ ಮಾಡಿಸ್ಕೊಂಡು ವೈಲೇಷನ್ ಆಗಿದ್ದರೆ ಇವ್ರಿಗೆ ಈ ಆಫೀಸರ್ಗೆ ಅದು ಗೊತ್ತಿದೆಯೋ ಇಲ್ವೋ ಪಾಪ. ಹಿಂದೆ ಸರ್ ನಿಮ್ಗೆ ಏನಾದ್ರು ಗೊತ್ತಿಲ್ದಿದ್ರೆ ಹೇಳ್ತಾ ಇದ್ದೀನಿ ಸರ್ ಕೇಳಿಸ್ಕೊಳ್ಳಿ, ವೈಲೇಷನ್ ಆಗಿದ್ದರೆ ನಾನು ಹೇಳ್ತಿರೋದು ಸುಪ್ರೀಂ ಕೋರ್ಟಲ್ಲಿ, ನಂಗೆ ಗೊತ್ತಿಲ್ವೇ ಕರೆಕ್ಟಾಗಿ ಏನು ಎಕ್ಸಾಕ್ಟ್ಲಿ ಯಾವ ವರ್ಡ್ಸಲ್ಲಿ ಅವ್ರು ಆರ್ಡರ್ಸ್ ಪಾಸ್ ಮಾಡಿದ್ದಾರೆ ಅಂತ. ಇವರೇ ಪ್ರಧಾನ ಅರ್ಚಕರೇ ಮುಂದುವರ್ಸ್ಕೊಂಡು ಹೋಗ್ಬೇಕು. ಗೊತ್ತಿಲ್ಲ ನನಗೆ, ನಾನು ಓದಿಲ್ಲ, ಹಂಗಾಗಿ ನಾನು ಹೇಳಲ್ಲ. ಬಟ್ ಈ ಆಫೀಸರ್ಗೆ ಹೇಳ್ತೀನಿ, ಹಿಂದೆ ಒಬ್ಬ IAS ಆಫೀಸರ್ನ ಬೆಂಗಳೂರು ಜೈಲಿಗೆ ಹಾಕಿದ್ರು ಅನ್ನೋದನ್ನ ಜ್ಞಾಪಿಸ್ತಿದ್ದೀನಿ ಅಷ್ಟೇ ಅಲ್ವೇ. ಇನ್ನು ಆ ಹೊರಗಡೆಯಿಂದ ಬಂದಿರೋ ಅರ್ಚಕನೂ ಈಗೇನೋ ಜನಕ್ಕೆ ಕೊಡ್ತಿಲ್ವಂತೆ, ಅವನು ಇಲ್ವಂತೆ, ಪರಾರಿ ಅಂತೆ ಅರ್ಚಕ. ಬರೀ ಅಲ್ಲಿ ಅಧಿಕಾರಿಗಳಿಗೆ ಅವ್ರಿಗೆ ಹಿಂದೂ ವಿರೋಧಿ ಸರ್ಕಾರ ಅಷ್ಟೇ, ಇನ್ನೇನಿಲ್ಲ. ಇನ್ನೇನು ನಿರೀಕ್ಷೆ ಹಿಂದೂ ವಿರೋಧಿ ಸರ್ಕಾರ. ಹಿಂದೂ ರೀತಿ ಪೂಜೆ ಮಾಡುವ ಉಪಮುಖ್ಯಮಂತ್ರಿ, ಇನ್ನೇನು ಹೇಳಿ. ಇಲ್ಲಿ ಲೆಟ್ ದ DCM ಟೇಕ್ ಆಕ್ಷನ್. ಅವಾಗ ಲೆಟ್ ಹಿಮ್ ಟೇಕ್ ಆಕ್ಷನ್. ಈಗ ಇವರ KPCC ಪ್ರೆಸಿಡೆಂಟ್ ತಾನೆ, ತಗೊಳ್ಳಿ ಹಂಗಾರೆ ಆಕ್ಷನ್, ಅದೇನು ಸಾಲ್ವ್ ಮಾಡಿ ನೋಡೋಣ. ಎಸ್, ಬ್ರಿಕ್ಸ್ ದೇಶಗಳ ಒಕ್ಕೂಟವು ಅಮೆರಿಕ ವಿರೋಧಿ ನೀತಿಗಳನ್ನು ಅಳವಡಿಸಿಕೊಂಡ್ರೆ ಆ ದೇಶಗಳಿಗೆ 10% ಹೆಚ್ಚುವರಿ ಸುಂಕ ವಿಧಿಸುವುದಾಗಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಬ್ರೆಜಿಲ್ನಲ್ಲಿ ಬ್ರಿಕ್ಸ್ ಶೃಂಗಸಭೆ ನಡೆಸ್ತಾ ಇರುವ ಹೊತ್ತಲ್ಲೇ ಟ್ರಂಪ್ ಈ ಬೆದರಿಕೆ ಹಾಕಿದ್ದು, ಯಾವುದೇ ಬೆದರಿಕೆ ಹಾಕ್ತಾರೆ, ಇನ್ನೊಂದು ಮಾಡ್ತಾರೆ, ಮತ್ತೊಂದು ಮಾಡ್ತಾರೆ. ಏನು ಮಾಡೋಣ, ಅನುಭವಿಸ್ಬೇಕು. ಏನು ಮಾಡೋಣ, ನಮ್ಮ ದೇಶದ ಪರಿಸ್ಥಿತಿ ಹಂಗಿದೆ. ಆತ ದರಿ ಈತ ಪುಲಿ ಇದ್ದಂಗಿದೆ. ನಮಗೆ ಬೆಂಕಿಯಿಂದ ಬಾಂಡ್ಲೆಗೆ ಹೋಗ್ಬೇಕಾ, ಬಾಂಡ್ಲೆಯಿಂದ ಬೆಂಕಿಗೆ ಹೋಗ್ಬೇಕಾ. ನಮಗೆ ಚೈನಾ ವಿಚಾರದಲ್ಲಿ ಪ್ರಾಬ್ಲಮ್ ಇಲ್ಲ. ಬ್ರಿಕ್ಸಲ್ಲಿ ಯಾವಾಗಪ್ಪ ಚೈನಾ ಕತೆ ಬೇಡ ನಮ್ಗೆ ಅನ್ಬೋದು ನಾವು. ರಷ್ಯಾ ಇದೆ ಅಲ್ಲಿ, ಆ ಕಡೆ ಈ ಕಡೆ ಈ ಪಾರ್ಟಿ ಹಿಂಗೆ ಆಡ್ತಾರೆ. ಸಾಲಿದ ಸರ್ಕಾರ ಏನು ಮಾಡುತ್ತೆ, ಇವತ್ತು ಕಾಫಿ ಪುಡಿ ಇಲ್ಲಿ ಅಂದ್ರೆ ಪಕ್ಕದ ಮನೆ ಕಾಫಿ ಪುಡಿ ತಗೊಂಬ, ಅವ್ರು ಕೇಳಿದ್ರು ಅಂದ್ರೆ ಆ ಕಡೆ ಪಕ್ಕದ ಮನೆ ಇನ್ನೊಂದ್ಸರಿ ಕಾಫಿ ಪುಡಿ ತಗೊಂಬ, ಬ್ಯಾಲೆನ್ಸ್ ಮಾಡ್ತಾರೆ ಅಷ್ಟೇ. ಇದು ನಡೀತಿರೋದೇ. ಅನ್ನಭಾಗ್ಯ ಯೋಜನೆಗೆ ಲಾರಿ ಬಾಡಿಗೆ ಕೊಡೋಕ್ಕಾಗಿಲ್ಲ ಅವ್ರಿಗೆ. ಎಷ್ಟೋ 240-250 ಕೋಟಿ 3 ತಿಂಗಳಿಂದ. ಅವ್ರು ಮುಷ್ಕರ ಕೇಳಿದ್ರು, ಇವತ್ತಿಂದ ನಾವು ಎತ್ತಲ್ಲ ಹಬ್ಬ ಅಂತ. ಆ ಲಾರಿ ಡ್ರೈವರ್ಗಳು ಎಲ್ಲಿಗೆ ಹೋಗ್ಬೇಕು? ಎಷ್ಟೋ ಜನಕ್ಕೆ ಇದಿರುತ್ತೆ, EMI ಇರುತ್ತೆ ಪಾಪ. ಇನ್ನು ಕೆಲವ್ರಿಗೆ ಡೀಸೆಲ್ದಿರುತ್ತೆ ಖರ್ಚು, ಇನ್ನೇನೋ ಮೇಂಟೆನೆನ್ಸ್ ದುಡ್ಡು ಇರುತ್ತೆ, ಫ್ಯಾಮಿಲಿ ಇರುತ್ತೆ, ಮತ್ತೊಂದಿರುತ್ತೆ, ಮಗನ. ಅವ್ರು ಎಲ್ಲಿಗೆ ಹೋಗ್ಬೇಕು ಅವರು? ನೀವು 3-4 ತಿಂಗಳು 3 ತಿಂಗಳು 4 ತಿಂಗಳು. ಅದ್ಯಾಕೆ ಆಫೀಸರ್ಗಳ ಸಂಬಳ 3 ತಿಂಗಳು ಹಿಡಿಲಿಲ್ಲ? ಅದೆಲ್ಲ ಕರೆಕ್ಟಾಗಿ ಹೋಗ್ಬಿಡ. ಅದೆಲ್ಲ ಕರೆಕ್ಟಾಗಿ ಹೋಗ್ಬೇಕಾ? ಇದು ತುಂಬ ಮರ್ಯಾದೆ ಇರೋ, ಲಜ್ಜೆ ಇರೋ ಸರ್ಕಾರ. ಇಂಥದ್ದು 100 ಕೊಡ್ತೀನಿ, ಬಾಕಿ ಇರೋ ಬಿಲ್ಗಳನ್ನು ಬೇಕಾದ್ರೆ ನಾನೀಗ ನಾರ್ಮಲಿ ಹೋಗಬೇಕಾಗಿದ್ದಿದ್ದು. ಕಾಸಿಲ್ಲ, ಲಾಟ್ರಿ ಸರ್ಕಾರ, ಶೆಡ್ ಪ್ರಾಜೆಕ್ಟ್ ಎಲ್ಲಿ ಬಂದಾಯ್ತು ಹೇಳು, ಶೆಡ್. ಇದು ಒಂದು ಜೀವನನ ಹಿಂಗೆ ನಡ್ಸ್ಕೊಂಡು ಹೋಗೋದು. ಎಸ್, ಹಿಮಾಚಲ ಪ್ರದೇಶದಲ್ಲಿ ನಿರಂತರ ಮಳೆಗೆ ಈವರೆಗೂ 78 ಮಂದಿ ಸಾವನ್ನಪ್ಪಿದ್ದು 38 ಮಂದಿ ನಾಪತ್ತೆಯಾಗಿದ್ದಾರೆ. ನಾಳೆವರೆಗೂ ಮಳೆಯಾಗುವ ಸಾಧ್ಯತೆ ಇದೆ. ದೆಹಲಿ, ಉತ್ತರ ಪ್ರದೇಶ, ಹರಿಯಾಣ, ಪಂಜಾಬ್, ಉತ್ತರಾಖಂಡ್ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ನಿನ್ನೆ ರಾತ್ರಿಯಿಂದ ಸುರಿತಾ ಇರುವಂತಹ ಮಳೆ ಜನಜೀವನವನ್ನು ಅಸ್ತವ್ಯಸ್ತಗೊಳಿಸಿದೆ. ಇನ್ನು ನಾಗಾಲ್ಯಾಂಡ್ನಲ್ಲಿ 3 ಸಾವನ್ನಪ್ಪಿದ್ದಾರೆ. ಅಮೆರಿಕದ ಟೆಕ್ಸಾಸ್ನಲ್ಲಿ ಜಲತಾಂಡವಕ್ಕೆ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದ್ದು ಹಠಾತ್ ಪ್ರವಾಹ ಉಂಟಾಗಿ 28 ಮಕ್ಕಳು ಸೇರಿ 83 ಮಂದಿ ಜಲಸಮಾಧಿಯಾಗಿದ್ದಾರೆ. ಈವರೆಗೂ 68 ಜನರ ಶವಗಳು ಪತ್ತೆಯಾಗಿದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಘೋರ ವಿಪತ್ತನ್ನು ಘೋಷಿಸಿದ್ದಾರೆ.
ಸ್ಲಂಪು ಸೃಷ್ಟಿ ಮಾಡ್ತಿರೋ ವಿಪತ್ತುಗಳ ಮುಂದೆ ಇದಲ್ಲ. ಬಟ್ ಅಲ್ಲಿ ಭಾಳ ಬೇಸರ ಆಗ್ತಿರೋದು ಮಕ್ಕಳದ್ದು ಕ್ಯಾಂಪ್ ಸೈಟ್ ಅದು ಸಮ್ಮರ್ ಟೆಕ್ಸಸ್ಸಲ್ಲಿ. ಅಂದರೆ ಎಷ್ಟೋ 40 ವರ್ಷ 50 ವರ್ಷ ಅಲ್ಲಿಂದೆಲ್ಲ ಅಲ್ಲಿ ಕ್ಯಾಂಪ್ ನಡೀತಿರೋ ಜಾಗಗಳವು. ಸಾವಿರಾರು ಮಕ್ಕಳು ಬರುತ್ತವೆ ಅಲ್ಲಿ ಕ್ಯಾಂಪ್ಗೆ. ಮತ್ತು ಮೊನ್ನೆ ಅವರದ್ದು ಮೆಮೋರಿಯಲ್ ಥ್ಯಾಂಕ್ಸ್ ಗಿವಿಂಗ್ ಡೇ ವೀಕ್ ಅದು. ಅಂದರೆ ಅವ್ರದ್ದು ಸ್ವಾತಂತ್ರ್ಯ ಬಂದ ದಿನ ಅವ್ರದ್ದು ಜುಲೈ 4ನೇ ತಾರೀಕು. ಹಾಗಾಗಿ ಲಾಂಗ್ ವೀಕೆಂಡ್ ಇತ್ತು. ಸಾವಿರಾರು ಮಕ್ಕಳು ಸೇರಿದ್ರು. ಅರ್ಧ ಗಂಟೆಯಲ್ಲಿ ನೀರು ಬಂದಿದೆ. ಕೊಚ್ಕೊಂಡೋಗಿದ್ದಾರೆ. 8 ಅಡಿ 10 ಅಡಿ 12 ಅಡಿ. ಹಿಂದ್ಗಡೆ ಕೌಂಟಿನವ್ರಿಗೆ ವಾರ್ನಿಂಗ್ ಸಿಕ್ಕಿದೆಯಂತೆ. ಇವ್ರಿಗೆ ಹೇಳೇ ಇಲ್ಲ. ನಮ್ಮ ದೇಶದ ಥರಾನೇ ಏನು ದೊಡ್ಡ ವ್ಯತ್ಯಾಸ ಇಲ್ಲ. ಹಂಗೇನು ಅನ್ಕೋಬೇಡಿ ಯಾರುವೆ. ಹಾಂ, ಯಾರು ಮೇಡಮು ಸ್ಮೃತಿ ಇರಾನಿಯವರು ಎಲೆಕ್ಷನೆಲ್ಲ ಸೋದಾಗ್ಬಿಟ್ರಲ್ಲ, ಆಮೇಲೆ ಈ ಕಿರುತೆರೆಗೆ ವಾಪಸ್ ಹೋಗಿದ್ದಾರೆ. ತಪ್ಪೇನಿಲ್ಲ, ಏನಿದೆ ತಪ್ಪು? ಮೂಲ ವೃತ್ತಿ ಅದೇ. ಹೋಗಿದ್ದಾರೆ. ಸೀಸನ್ 2 ಧಾರಾವಾಹಿ ಶೂಟಿಂಗಿಗೆಲ್ಲ ಹೋಗಿದ್ದಾರಂತೆ. 25 ವರ್ಷ ತುಂಬಿದೆಯಂತೆ. ಈಗ 2ನೇ ಸೀಸನ್ ನಡೀತಿದಂತೆ. ಹೌದಾ? ಹಂಗಾರೆ ಈಗ ಕಾನ್ಸ್ಟಿಟ್ಯೂನ್ಸಿ ಕತೆ ಡಮಾರ ನೆಕ್ಸ್ಟ್ ಹೋಗಲ್ವಾ? ಇನ್ನು ಚುನಾವಣೆ ಹೋಗಲ್ವಾ? ಮುಗಿದಾಯ್ತಾ? ಗೊತ್ತಿಲ್ಲ. ಓಕೆ. ಎಲ್ಲರ ಕಾಲ ಹಾಗೆ ಉರುಳ್ತಾ ಇರುತ್ತೆ. ಇವರು ಪಾಪ ಉರುಳಿಸಿದ್ರು ತುಂಬ. ಈಗ ಚಕ್ರ ಬಿತ್ತೋಗ್ಬಿಟ್ಟಿದೆ. ಇನ್ನೊಂದು ಚಕ್ರ ಬಂದಾಗ ಇವ್ರು ಮತ್ತೆ ಉರುಳಿಸ್ತಾರೆ. ಇನ್ನು ಕೇರಳದಲ್ಲಿ ಮಹಿಳಾ ಅಧಿಕಾರಿಯೊಬ್ಬರು 16 ಅಡಿ ಉದ್ದದ ಕಾಳಿಂಗ ಸರ್ಪವನ್ನು 6 ನಿಮಿಷದಲ್ಲಿ ಸೆರೆ ಹಿಡಿದಿದ್ದಾರೆ. ಪರುತಿನಿಪಲ್ಲಿ ಅರಣ್ಯ ಶ್ರೇಣಿಯ ಬೀಟ್ ಅರಣ್ಯ ಅಧಿಕಾರಿ ರೋಶ್ನಿ ತಿರುವನಂತಪುರಂನ ಮುಡೆಲ್ಲ ಪ್ರದೇಶದಲ್ಲಿ ಕಾಳಿಂಗ ಸರ್ಪವನ್ನು ಹಿಡಿದಿದ್ದಾರೆ. ವೆರಿ ಪಾಯ್ಸನಸ್, ಫೆರೋಷಿಯಸ್. 16 ಅಡಿ ಅದೇನು ಸಣ್ಣದಲ್ಲ, ಅದು ಒಳ್ಳೆ ಸೈಜ್ ಇದೆ. ಇಲ್ಲಿವರೆಗೂ ಅವ್ರು 800 ಹಾವುಗಳು ಹಿಡಿದಿದ್ರು. ಮೇಡಮ್ ಚೆನ್ನಾಗಿ ಹಿಡಿದ್ರಿ ಅವು. ಬಟ್ ಬರೀ ನಿಮ್ಗೆ ಇಂಥ ನಿಜವಾದ ಅವೇ ಹಿಡಿದು ಪ್ರಾಕ್ಟೀಸು. ನಮ್ಮ ಸ್ಟೇಟಲ್ಲೆಲ್ಲ ಸಿಕ್ಕಾಬಿಟ್ಟೆ ಅವುಗಳು ಸೇರ್ಕೊಂಬಿಟ್ಟಿವೆ ಜನರ ಕಾಟ ಕೊಡೋಕ್ಕೆ. ಅವುಗಳದೆಲ್ಲ ಬೇಕಾದ್ರೆ ಹೆಸರು ಕೊಡ್ತೀನಿ, ಹಿಡಿದು ಹಿಂಗೇ ಗೋಣಿಚೀಲದೊಳಗೆ ಹಾಕೋಕ್ಕಾಗತ್ತಾ? ಹಾಂ, ನಮ್ಮ ಬದುಕು ಚೆನ್ನಾಗಿರುತ್ತೆ ಅಂತ. ಅವು ಥರಾನೇ ಬುಸು 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 ಅಂತ ಪ್ರಾಣ ತಿಂತಾರೆ. ಎಸ್